ಈಗ ಈ ಥರದ್ದು ಜಯಂತಿ ಅನ್ನೋ ವಿಚಾರಕ್ಕೆ ಬಂದಾಗ ನಾನು ನಿಮ್ಮನ್ನು ಕೇಳಿಬಿಡ್ತೀನಿ ಮನ್ಸೂರ್ ಅಲಿ ಅವರೇ, ಟಿಪ್ಪು ಸುಲ್ತಾನ್ ಜಯಂತಿ ಆಗಬೇಕು ಅಂತಾರಲ್ಲ, ಧಾರ್ಮಿಕವಾಗಿ ನಾವು ಮಾತಾಡೋದಾದರೆ ಇಸ್ಲಾಮಲ್ಲಿ ಅಥವಾ ನಿಮ್ಮ ಮುಸ್ಲಿಂ ಧರ್ಮದಲ್ಲಿ ವ್ಯಕ್ತಿಯೊಬ್ಬನ ಮೂರ್ತಿ ಪೂಜೆಯೋ ಫೋಟೋ ಪೂಜೆನೋ ಫೋಟೋಗೆ ಹಾರ ಹಾಕೋದೋ ಈ ಥರ ಜಯಂತಿ ಮಾಡೋದು ಇದೆಯಾ ನಿಮ್ಮಲ್ಲಿ? ಬೇಸಿಕ್ ಕ್ವಶನ್ ನಾನು. ಸರ್ಕಾರಕ್ಕೆ ಆಮೇಲೆ ಬರೋಣ, ಸರ್ಕಾರ ಯಾಕೆ ಮಾಡಬೇಕು ಮಾಡಬಾರ್ದು ಆಮೇಲೆ ಬರೋಣ. ಧಾರ್ಮಿಕವಾಗಿ ಇದೆಯಾ ಇಲ್ವಾ ನಿಮ್ಮಲ್ಲಿ? ಅಕಾರ್ಡಿಂಗ್ ಟು 1400 ಇಯರ್ಸ್ ಏನು ಪಾಸ್ ಆಗಿದೆ, ನಮ್ಮ ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವಾಗ ಹುಟ್ಟಿದ್ದಾರೆ ಆವಾಗಿಂದ ಕೂಡ ಮೂರ್ತಿ ಪೂಜಾ ಇಲ್ಲ, ವ್ಯಕ್ತಿ ಪೂಜಾ ಇಲ್ಲ, ಫೋಟೋಗೂ ಹೂವಾರ ಇಲ್ಲ. ಬಟ್ ಅಕಾರ್ಡಿಂಗ್ ಟು ಸೂಫಿ ಸೇಂಟ್ ಆಫ್ ಇಂಡಿಯನ್ ಮುಸ್ಲಿಂ ಕಲ್ಚರ್, ಪೈಗಂಬರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂದು ನಾವು ಈದ್ ಮಿಲಾದುನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡ್ತೀವಿ. ದಟ್ ಇಸ್ ದ ಡೇಟ್ ಬರ್ತ್ ಆಫ್ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಫ್ರಮ್ ದೇರ್ ವೆನ್ ಯು ಕ್ಯಾಲ್ಕುಲೇಟ್ ಎವ್ರಿ ಸೂಫಿ ಸೇಂಟ್, ಒಂದ್ ಕಡೆ ಟಿಪ್ಪು ಸುಲ್ತಾನ್ ನೋಡಿದ್ರೆ ವಾರಿಯರ್, ಹಿ ಈಸ್ ಅ ಕಿಂಗ್, ಬಟ್ ಇನ್ನೊಂದ್ ಕಡೆ ನೋಡಿದ್ರೆ ಹಿ ವಾಸ್ ಅ ಸೂಫಿ ಸೇಂಟ್. ಟಿಪ್ಪುವನ್ನ ಧಾರ್ಮಿಕ ನಾಯಕನ ಕನ್ಸಿಡರ್ ಮಾಡ್ತೀರಾ, ರಾಜನ ಕನ್ಸಿಡರ್ ಮಾಡ್ತೀರಾ, ರೂಲರ್ ಕನ್ಸಿಡರ್ ಮಾಡ್ತೀರಾ ನೀವು? ಸರ್, ಆಲ್ ದ ತ್ರೀ ಗುಣ ಅವ್ರ ಹತ್ರ ಇದೆ. ಹೆಂಗ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಬ್ಬ ಕಾನ್ಸ್ಟಿಟ್ಯೂಷನ್ ಆಫ್ ಫಾದರ್ ನೋಡ್ತೀವಿ, ಅದೇ ಪ್ರಕಾರಕ್ಕಾಗಿ SC/ST ಅವರು ಅವ್ರ ದೇವ್ರ ತರ ನೋಡ್ತಾರೆ. ಬಿಕಾಸ್ ವಿತೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇ ಕುಡಂಟ್ ಹ್ಯಾವ್ ಗಾಟ್ ದೇರ್ ರೈಟ್ಸ್, ಈಕ್ವಾಲಿಟಿ ಅಂಡ್ ಎಜುಕೇಶನ್. ದ ಸೇಮ್ ಕಡೆ ನಾವು ಮುಸಲ್ಮಾನರು ಅಥವಾ ಬ್ಯಾಕ್ವರ್ಡ್ಸ್ SC/ST ಸೇಮ್ ಥಿಂಗ್ ವಿ ಸಿ. ಟಿಪ್ಪು ಸುಲ್ತಾನ್ ಆಸ್ ಅ ಫ್ರೀಡಮ್ ಫೈಟರ್, ಟಿಪ್ಪು ಸುಲ್ತಾನ್ ಆಸ್ ಅ ರಿಫಾರ್ಮರ್. ಹಜರತ್ ಟಿಪ್ಪು ಸುಲ್ತಾನ್ ಯಾವ ತರ ಫ್ರೀಡಮ್ ಫೈಟರ್, ಯಾವ ತರ ತನ್ನ ಸಂಸ್ಥಾನಕ್ಕೆ, ತನ್ನ ರಾಜ್ಯಕ್ಕೆ, ತನ್ನ ರಾಜಧಾನಿಗೆ ಹೋರಾಡದಂತ ವ್ಯಕ್ತಿ ಅಕಸ್ಮಾತ್ ಇರ್ತಾ ಇದ್ರೆ ನಾವು ಬ್ರಿಟಿಷರ ವಿರುದ್ಧ ಹೋರಾಡ್ಬಿಟ್ಟ ಅಂತ ಮಾತ್ರಕ್ಕೆ ಇರ್ತಾ ಇದ್ರೆ ನಮ್ಮ ಕುಟುಂಬದವ್ರು ಎಲ್ಲರೂ ರಾಜಮನೆಯವರು ಇರ್ತಾ ಇದ್ರು. ಅಕಸ್ಮಾತ್ ಅದೆಲ್ಲ ಕೇಳ್ತಿರೋದು. ಫ್ರೀಡಮ್ ಫೈಟರ್ ಅನ್ನೋ ವರ್ಡ್ಸ್ಗೆ ಟಿಪ್ಪು ಮ್ಯಾಚ್ ಆಗ್ತಾನ? ಮ್ಯಾಚ್ ಆಗ 100% ಮ್ಯಾಚ್ ಆಗ್ತಾರೆ. ಸೆಕೆಂಡ್ ಆಂಗ್ಲೋ ಮೈಸೂರ್ ವಾರ್, ವಾಟ್ ಡಸ್ ಇಟ್ ಮೀನ್? ಆಂಗ್ಲೋ ಅಗೇನ್ಸ್ಟ್ ದ ಬ್ರಿಟಿಷ್. ಥರ್ಡ್ ಆಂಗ್ಲೋ ಮೈಸೂರ್ ವಾರ್, ವಾಟ್ ಡಸ್ ಇಟ್ ಮೀನ್? ಇಟ್ ಇಸ್ ಅಗೇನ್ಸ್ಟ್ ದ ಬ್ರಿಟಿಷ್. ಹೋರಾಟಗಳೆಲ್ಲ ದಟ್ ಇಸ್ ದ ಫ್ರೀಡಮ್ ಸ್ಟ್ರಗಲ್, ಇನಿಷಿಯಲ್ ಫ್ರೀಡಮ್ ಸ್ಟ್ರಗಲ್. ಹಿ ಸಾ ಅ ಡ್ರೀಮ್. ಬಂದ್ಬಿಟ್ರೆ ಈಗ ಕಿತ್ತೂರು ರಾಣಿ ಚೆನ್ನಮ್ಮನೂ ಸೇರಿಸ್ಕೋಬೇಕಾಗತ್ತೆ, ನಾವು ಸಂಗೊಳ್ಳಿ ರಾಯಣ್ಣು ಸೇರಿಸ್ಕೋಬೇಕಾಗತ್ತೆ, ಈ ಪ್ಲಾಸ್ಟಿಕ್ ಅದನ್ನು ಸೇರಿಸ್ಕೋಬೇಕಾಗತ್ತೆ, ನಾವು ಬಕ್ಸಾರು ಸೇರಿಸ್ಕೋಬೇಕಾಗತ್ತೆ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟವನ್ನು ನಾವು ಸೇರಿಸ್ಕೋಬೇಕಾಗತ್ತೆ, ಒಬ್ಬರು ಸಿಪಾಯಿ ಮ್ಯೂಟಿನಿ ಅಂತಾರೆ. ಈ ಫ್ರೀಡಮ್ ಫೈಟರ್ ಅನ್ನೋ ವಿಚಾರ, ನನಗೊಬ್ಬ ಶತ್ರು ಬಂದ ನಾನು ಫೈಟ್ ಮಾಡಿದ್ದೀನಿ ಅನ್ನೋ ಒಂದು ವಿಚಾರ ಇಡೀ ಅಖಂಡ ಭರತಖಂಡದ ಪರವಾಗಿ ನಾನು ನಿಂತ್ಕೊಂಡು ಹೋರಾಡಿದೆ ಅಂತ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಅದನ್ನ. ಅದೇ ಸರ್, ಯಾವಾಗ ಬ್ರಿಟಿಷ್ ಅವರು ಕಾಲಿಟ್ಟಿದ್ರು ಇಂಡಿಯಾದಲ್ಲಿ, ಅವಾಗ ಟಿಪ್ಪು ಸುಲ್ತಾನ್ ಒಬ್ಬ ಕೂಗ ಕೊಟ್ರು, ಈ ದೇಶ ಭಾರತೀಯವ್ರಿಗೆ, ಈ ದೇಶ ಯಾರು ಹುಟ್ಟಿದ್ದಾರೆ, ಯಾರು ಬೆಳ್ತಿದ್ದಾರೆ, ಕನ್ನಡಿಗರ ಅಥವಾ ತೆಲುಗು ಅವರು, ತಮಿಳಿಯನ್ಸ್ ಅವರು, ಅವ್ರಿಗೋಸ್ಕರ ಈ ಭೂಮಿ ಅಂತ ಅವ್ರು ಕೂಗಿದ್ರು. ಆ ಕೂಗ ನೋಡಿ 3 ಜನ, ಥರ್ಡ್ ಆಂಗ್ಲೋ ಮೈಸೂರ್ ವಾರ್, ವೇರ್ ಹಿ ಫಾಟ್ ಅಗೇನ್ಸ್ಟ್ ಮರಾಠಾಸ್, ವೇರ್ ಹಿ ಫಾಟ್ ಅಗೇನ್ಸ್ಟ್ ನಿಜಾಮ್ಸ್, ವೇರ್ ಹಿ ಫಾಟ್ ಅಗೇನ್ಸ್ಟ್ ಬ್ರಿಟಿಷ್. ಬ್ರಿಟಿಷ್ ಅಂದ್ರೆ ಮೀರ್ ಸರ್ಕಾರ. ಅವ್ರು ವೆನ್ ಇಟ್ ಕೇಮ್ಸ್ ಟು ಬೂಯಿಂಗ್ ಅ ಮುಸ್ಲಿಂ ಲೀಡರ್, ಅವ್ರು ಸ್ಪೇರ್ ಮಾಡಿಲ್ಲ ನಿಜಾಮ್. ಯಾಕೆ ಮುಸಲ್ಮಾನ್ ಇದ್ರಲ್ಲ ನಿಜಾಮ್, ಯಾಕೆ ಸ್ಪೇರ್ ಮಾಡಿದ್ರು ಅವರು? ಹಿ ಡಿಡ್ಂಟ್ ಸ್ಪೇರ್ ದೆಮ್. ಅವ್ರಿಗೂ ಹೊಡೆದಿ ಗೋಲ್ಕೊಂಡವನ್ನು ಕ್ಯಾಪ್ಚರ್ ಮಾಡಿದ್ರು. ಹಿ ವಾರ್ನ್ಡ್ ನಿಜಾಮನ, ನೀವು ಯಾವಾಗಾದ್ರೂ ಹೈದರಾಲಿ ಜಯಂತಿಗೆ ಯಾಕೆ ಇಷ್ಟು ಒತ್ತಾಯ ಮಾಡಲ್ಲ ನೀವು? ಹೈದರಾಲಿ, ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಮುಸ್ಲಿಮರನ್ನ ಅಥವಾ ಭಾರತದಲ್ಲಿ ಬ್ರಿಟಿಷರನ್ನ ಸೋಲಿಸಿರೋದು ಇಬ್ಬರೇ, ಇಫ್ ಐ ಆಮ್ ನಾಟ್ ರಾಂಗ್. ಒಂದು, ಮೊಟ್ಟ ಮೊದಲಿಗೆ ಹೈದರಾಲಿ ಬ್ರಿಟಿಷರ್ ಸೋಲಿಸಿದಂಥ ವ್ಯಕ್ತಿ, ಎರಡನೇದು ಗಾಂಧೀಜಿ. ಇವರಿಬ್ಬರೇ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಿರೋದು, ಸೋಲಿಸಿರೋದು ಅಂತ ನನ್ನ ಅಭಿಪ್ರಾಯ. ಅಕಸ್ಮಾತ್ ಚೇಂಜಸ್ ಇದೆ, ರಂಗರಾಜ್ ಸರ್ ಬೇಕಾದ್ರೂ ಹೇಳಿ, ನೀವು ಬೇಕಾದರೂ ಹೇಳಿ. ಟಿಪ್ಪು ಹೈದರಾಲಿ ಗೆದ್ದಿದ್ನಲ್ಲ, ಇದೇ ಬ್ರಿಟಿಷ್ ಗೆದ್ದಿದ್ನಲ್ಲ, ಯಾಕೆ ಜಯಂತಿ ಮಾಡಲ್ಲ ನೀವು? ಅದನ್ನ ಯಾಕೆ ಇಷ್ಟು ಒತ್ತಾಯ ಮಾಡಲ್ಲ? ಟಿಪ್ಪು ಮಾತ್ರ ಯಾಕೆ ಮಾಡ್ತೀರಿ ನೀವು ಇಷ್ಟು? ಯಾಕಂದ್ರೆ ಟಿಪ್ಪು ಸುಲ್ತಾನ್, ಹೈದರ್ ಅಲಿ, ಅಂಡ್ ಡಿಫರೆನ್ಸ್ ಬಿಟ್ವೀನ್ ಟಿಪ್ಪು ಸುಲ್ತಾನ್ ಅಂಡ್ ಹೈದರ್ ಅಲಿ ವಾಸ್, ಹೈದರ್ ಅಲಿ ಬರೀ ಇದಕ್ಕೊಂದು ವಾರ್ ಮಾಡಿ ಅವರು ಸೋಲ್ಸಿದ್ರು ಬ್ರಿಟಿಷ್ನ. ಸೋಲ್ಸಾದ್ಮೇಲೆ ರಿಫಾರ್ಮೇಶನ್ಸ್, ಕಾಂಟ್ರಿಬ್ಯೂಷನ್ಸ್, ದ ಗವರ್ಮೆಂಟ್ ಆಕ್ಟ್ಸ್ ಎಲ್ಲ ಟಿಪ್ಪು ಸುಲ್ತಾನ್ ಪ್ರೈಮ್ ಮಿನಿಸ್ಟರ್ ಪೂರ್ಣಯ್ಯ ಅವರ ಜಯಂತಿ ಮಾಡಿ ನೀವು. ಬಟ್ ಆ ಟೈಮ್ ಕಿಂಗ್ ಇರಲಿಲ್ಲ, ಹಿ ವಾಸ್ ದ ಕಿಂಗ್ ವೆನ್ ಹಿ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್. ಅಲ್ಲ, ಪೂರ್ಣಯ್ಯ ಕೊಟ್ಟಿದ್ದಾರೆ 3 ರಾಜ್ಯಗಳಿಗೆ, ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಒಳ್ಳೆ. ಬಟ್ ಪೂರ್ಣಯ್ಯ ಅವರು ಟಿಪ್ಪು ಸುಲ್ತಾನ್ ಆದ್ಮೇಲೆ ದಿವಾನ್ ಪೂರ್ಣಯ್ಯ ಆಗಿದ್ರಲ್ಲ ಬ್ರಿಟಿಷ್ ಜೊತೆಯಲ್ಲಿ, ಹೆಂಗ್ ಮಾಡಕ್ಕಾಗತ್ತೆ ಸಾಧ್ಯ? ಅವರು ಸಾಥ್ ಕೊಟ್ಟಿಲ್ಲ. ಕಾಂಟ್ರಿಬ್ಯೂಷನ್ ಏನು ಇಲ್ಲ ಅಂತ 100% ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಹಿ ಡಿಡ್ ರಿಫಾರ್ಮೇಶನ್, ಹಿ ವಾಸ್ ದಿ ಪ್ರೈಮ್ ಮಿನಿಸ್ಟರ್. ಬಟ್ ಆದ್ರೂ ಕೂಡ ಪೂರ್ಣಯ್ಯ ಅವರು ದಿವಾನ್ ಆಫ್ಟರ್ ಟಿಪ್ಪು ಸುಲ್ತಾನ್ ಆಗಿದ್ರು. ರಿಫಾರ್ಮ್ಸ್, ಸುಧಾರಣೆ, ಕಟ್ಟಡಗಳು, ಬ್ಯಾಂಕ್ ಅಥವಾ ಏನಾದ್ರು ಅಣೆಕಟ್ಟೆ, ಇನ್ನೊಂದು ಮತ್ತೊಂದು ಅಂತ ಬಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಗೂ ಇದೇ ಕೂಗ್ ಬರಬೇಕಲ್ವಾ? ಅದೇ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ 100% ಅವ್ರದ್ದು ಬರಬೇಕಾಗಿತ್ತು. ಬಟ್ ಆದ್ರೂ ಬ್ಯಾಂಕ್ ಮಾಡಿದ್ರು, ಕಾಲೇಜ್ ಕಟ್ಟಿದ್ರು, ಅಣೆಕಟ್ಟು ಕಟ್ಟಿದ್ರು, ಇದೆಲ್ಲ ಬರಬೇಕಲ್ಲ. ಚಿನ್ನ ಒತ್ತೆ ಇಟ್ಟಿದ್ರು,
ಅಣೆಕಟ್ಟು ಕಟ್ಟೋಕ್ಕೋಸ್ಕರವಾಗಿ ಯಾಕೆ ಕನ್ಸಿಡರ್ ಮಾಡಲ್ಲ? ಬಟ್ ಅಟ್ ದ ಟೈಮ್ ಆಫ್ ಬ್ರಿಟಿಷ್ ಟೈಮ್ ಅವ್ರು ಮಾಡಿದ್ರು, ಬ್ರಿಟಿಷ್ ಪರವಾಗಿ ಅವ್ರು ಮಾಡಿ ಅವರೆಲ್ಲ ಒಟ್ಟಿಗೆ ಕೊಟ್ಟು ಈಸ್ ಕನ್ಸ್ಟ್ರಕ್ಟೆಡ್ ಇವನ್ ಡ್ಯಾಮ್ಸ್ ಎಲ್ಲ ಮಾಡಿದ್ದಾರೆ. ನಾನು ಕೂಗು ತಗೊಳ್ತೀನಿ, ಅವ್ರದ್ದು ಜಯಂತಿ ಆಗ್ಲಿ, ಕಿತ್ತೂರು ಚೆನ್ನಮ್ಮ ಜಯಂತಿ ಆಗ್ಲಿ, ಸಂಗೊಳ್ಳಿ ರಾಯಣ್ಣ ಜಯಂತಿ ಆಗ್ಲಿ, ಎಲ್ಲಾರ್ದು ಯಾರ್ಯಾರು ಈ ದೇಶಕ್ಕಾಗಿ ಹೋರಾಟ ಮಾಡಿ ಟಿಪ್ಪು ಸುಲ್ತಾನ್ ಕೊಟ್ಟಿರೋ ಒಟ್ಟಿಗೆಗಳನ್ನು ಅವರೆಲ್ಲರೂ ಏನ್ ಮಾಡಿದ್ದಾರೆ ಅವ್ರಿಗೆಲ್ಲರೂ ಬರ್ಲಿ. ಕೊಡವರು ಮಾಡ್ತಾರೆ. ಈಗ ಇಲ್ಲಿ ಒಂದ್ ಕಡೆ 12,000 ಜನ ಕೊಡವರು ಇದ್ರು ಅಂತ ಹೇಳಿದ್ರು, ಅವರು ನಿಷ್ಠೆ ಬದಲಾಯಿಸ್ಬಿಟ್ರು, ಮರಾಠರ ಕಡೆಗೆ ನಿಷ್ಠೆ ಅವ್ರು ಚೇಂಜ್ ಆಗ್ಬಿಡ್ತು, ಆ ಕಾರಣಕ್ಕೆ ಟಿಪ್ಪು ಅವ್ರನ್ನ ಕೊಂದು ಹಾಕ್ತಾ ಅಂತ ಒಂದು ವಾದ. ಒಂದು ಎಕ್ಸಾಜಿರೇಟೆಡ್ ವಾದ ಏನಿದೆ ಗೊತ್ತಾ ಮನ್ಸೂರ್, ನೀವು ತಿಳ್ಕೊಳ್ಳಿ ಇದನ್ನ. ಅವತ್ತಿನ ಕಾಲಕ್ಕೆ 7 ಲಕ್ಷ ಕೊಡವರನ್ನ ಟಿಪ್ಪು ಕೊಂದು ಹಾಕ್ಬಿಟ್ಟ ಅಂತ ಇದ್ದಾರೆ. ನಾವು ಅವತ್ತಿಗೆ ಜನಸಂಖ್ಯೆನೂ ಚೆಕ್ ಮಾಡಿಬಿಟ್ವಿ, 7 ಲಕ್ಷ ಕೊಡವರು ಅವತ್ತಿಗೆ ಇರಲಿಲ್ಲ, ಬೇರೆ ವಿಚಾರ. ಹಿಸ್ಟಾರಿಯನ್ಸ್ ಅಲ್ಲೇ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲೂ ಕೂಡ ಅದೊಂದು ಎಕ್ಸಾಜಿರೇಟೆಡ್ ಆಯಿತು, ಅವ್ರನ್ನ ಕೊಂದ ಇವ್ರನ್ನ ಕೊಂದ ಅಂತ ಹೇಳಿ. ಸರ್ ಅಟ್ ದ ಟೈಮ್ ಇದು ಕೊಡವರಿಗೆ ಮಾಡುವ ಅಪಮಾನ ಅಂತಾರಪ್ಪ ಕೆಲವರು. ಇಟ್ ಇಸ್ ನಾಟ್ ಫಾರ್ ಕೊಡವರು, ದ ಪೀಪಲ್ ಹೂ ಆರ್ ಅಗೇನ್ಸ್ಟ್ ದಿ ಡಿಪ್ಲೊಮಸಿ ಆಫ್ ದಿ ಗವರ್ಮೆಂಟ್. ಈಗ ಸಿದ್ದರಾಮಯ್ಯ ಅವರು CM ಇದ್ದಾರೆ, ಗವರ್ಮೆಂಟ್ ರೂಲ್ ಯಾರು ಬ್ರೇಕ್ ಮಾಡ್ತಾರೆ ಅವ್ರಿಗೆ ತಕ್ಷಣ ಆಗಿ ಶಿಕ್ಷೆಯನ್ನು ಸರ್ಕಾರ ಕೊಡುತ್ತೆ. ಆ ಟೈಮಲ್ಲೂ ಕೂಡ ಕೆಲವರು, ನಾಟ್ ಓನ್ಲಿ ಕೊಡಗುಸ್, ಅಯ್ಯಂಗರ್ಸ್ ಅಂಡ್ ಸಮ್ ಅದರ್ ಕಮ್ಯುನಿಟಿ, ಸ್ಮಾಲ್ ಕಮ್ಯುನಿಟಿ ಪೀಪಲ್ ವರ್ ಸಪೋರ್ಟಿಂಗ್ ಇಂಡೈರೆಕ್ಟ್ಲಿ ಬ್ರಿಟಿಷ್ ಅಂತ ಇವ್ರಿಗೆ ಗೊತ್ತಾಗಿತ್ತು. ಇವ್ರು ಡೈರೆಕ್ಟ್ಲಿ ಯುದ್ಧ ಮಾಡಿಲ್ಲ, ಇವ್ರದೇ ನಂದರಾಜ್, ದೇವರಾಜ್, ಆಮೇಲೆ ಯಾರ್ಯಾರು ಅವ್ರ ವಾರಿಯರ್ಸ್ ಇದ್ರು, ಉನ್ನಿಕೃಷ್ಣನ್, ಅವರೆಲ್ಲರೂ ವಾರ್ ಮಾಡಿ ಅವ್ರಿಗೆ ಸರೆಂಡರ್ ಮಾಡಿಸಿದ್ದಾರೆ. ಇಫ್ ನಾಟ್ ಡೈರೆಕ್ಟ್ಲಿ ಕಿಲ್ಡ್ ಇಟ್, ಯು ಕೆನಾಟ್ ಡೂ ಇಟ್. ಅಕಸ್ಮಾತ್ ಅದಿದ್ರೆ ಮರಾಠರು ಎಷ್ಟೋ ಹಿಂದೂಗಳನ್ನ ಕೊಲೆ ಮಾಡಿದ್ದಾರೆ ಆ ಟೈಮ್ಲಿ. ಇಟ್ ವಾಸ್ ಅ ವಾರ್. ಇದು ಬರ್ದಿದ್ದ, ಪರ್ಷಿಯನ್ ಭಾಷೆಯಲ್ಲಿ ಬರ್ದಿದ್ದ, ಉರ್ದುಲ್ ಬರ್ದಿದ್ದ, ಅವರು ಇವರು ಯಾರು ನಮ್ಮ ಧರ್ಮ ಒಪ್ಪಲು ಅವ್ರನ್ನ ಕೊಂದು ಹಾಕ್ಬಿಡಿ, ತಲೆ ಸೀಳ್ಬಿಡಿ ಅಂತ ಹೇಳಿದ್ದ. ಇಲ್ಲ, ಅದೆಲ್ಲ ಸುಳ್ಳು. ನಾನು ನೋಡಿದ್ದೀನಿ. ಅದು ಲಾ ಇಲಾ ಇಲ್ಲೆಲ್ಲ ಮೊಹಮ್ಮದ್ ರಸೂಲುಲ್ಲಾ ಅಂದ್ರೆ ದಟ್ ಇಸ್ ಅ ಕಲ್ಮಾ ಆಫ್ ಬೀಯಿಂಗ್ ಎಸ್ ಅ ಮುಸ್ಲಿಂ. ಅದ್ರಲ್ಲಿ ಕೆಳಗಡೆ ಸಲ್ತನತ್ ಖುದಾದಾತ್ ಅಂತ ಇದೆ. ಸಲ್ತನತ್ ಅಂದ್ರೆ ಏನು? ಕಿಂಗ್ಡಮ್. ಖುದಾದಾತ್ ಅಂದ್ರೆ ಎಲ್ಲಾ ದೇವ್ರಿಗೆ ಒಂದು ಒಗ್ಗಟ್ಟಾಗಿ ನಾನೊಬ್ಬ ವಾರಿಯರ್ ಅಂತ ಅದು ಬರ್ದಿರೋದು. ದಟ್ ಇಸ್ ಆಲ್ಸೋ ಸುಳ್ಳು. ಯಾವ್ದು ವಿಚ್ ಎವರ್ BJP ಇರಲಿ, RSS ಇರಲಿ, ಯಾರಾದ್ರೂ ಪಕ್ಷಗಳಿರಲಿ, ಅದರೆಲ್ಲ ಬ್ಲೇಮ್ ಮಾಡೋದು ವಿತೌಟ್ ಎನಿ ಬೇಸ್. ದೇರ್ ಕುಡ್ ಬಿ ಸಮ್, ಎನಿ ಗವರ್ಮೆಂಟ್ ಡಸ್ ಸಮ್ ಮಿಸ್ಟೇಕ್ಸ್, ಬಟ್ ದಟ್ ಮಿಸ್ಟೇಕ್ಸ್ ಇಸ್ ನಾಟ್ ಕ್ಯಾಲ್ಕುಲೇಟೆಡ್ ಇಂಟೆನ್ಷನ್ ಅಂತ.